ಯೂಟ್ಯೂಬ್ ಲಾಕ್ಸ್ ಮಾಡ್ತೀನಿ ನಾನು. ಹಾಂ ಸುಮ್ಮನೆ ಎಲ್ಲ ಟ್ರಿಪ್ಗೆ ಹೋದ್ರೆ ಅಷ್ಟೇ ಮಾಡಿದ್ದಾವೆ. ಸುಮ್ಮನೆ ಎಲ್ಲಿ ಟ್ರಾವೆಲ್ ಮಾಡಿರ್ತೀನಿ ನಾವು ಅಷ್ಟೇ ಅಪ್ಲೋಡ್ ಮಾಡಿರ್ತಾನೆ ಮೊಬೈಲ್ ಬಂದಲ್ಲಿ. ಹಾಂ ಸುಮ್ಮನೆ ಹಾಂ ಅದೇ ಅದಣ್ಣ ಎಲ್ಲ ಕಡೆ ಕರ್ನಾಟಕ. ಸೊ ಈಗ ನಾವು ಇಲ್ಲಿ ಪಂಡಿತ್ ಚಾಯ್ ಅಂತ ಟೀ ಕುಡಿಯೋಕೆ ಬಂದೀವಿ. ಸೊ ಇಲ್ಲಿಂದ ಚಹಾ ಕುಡ್ದ ನೆಕ್ಸ್ಟ್ ಮತ್ತು ಅಂಜನಾದ್ರಿ ದಾರಿ ಹಿಡಿತೀವಿ. ಸೊ ಇಲ್ಲದ ಪಂಡಿತ್ ಚಾಯ್ ಅಡ್ಡ. ಸೊ ಅಣ್ಣಗಳೆಲ್ಲ ಬಂದಾರ. ಸೊ ಇಲ್ಲದ ನಮ್ಮ ಗಾಡಿ. ಸೊ ಇಲ್ಲಿ ಅಣ್ಣ ಕೆಟ್ಟ ಇಲ್ಲಿ ನಡ್ಕೊಂಡು ಅಣ್ಣಗಳು ಬಂದಾರ. ಮಾಡೋಕ್ಕಿಂತ ಮೊದಲು ಹಾಕೈತಿರಿ ನೀವು ಕೇಳಿಬಿಡ್ಲಿಲ್ಲ ನಾವು ಒಳಗೆ ಯಾಕೆ ಇಲ್ಲದ. ಹಾಂ ಅಲ್ಲಿ ಹತ್ರ ನಮ್ಮ ಕಡೆ ಅಷ್ಟ ಆಯ್ತದ ಕಾಫಿ ಶಾಪ್ ಇರ್ತದ್ರಿ. ನಾವೇಟ್ ಇಡ್ತೀವಿ ಅಟ್ ಇರುತ್ತೆ ಅದು. ನಾವೇಟ್ ಇಡ್ತೀವಲ್ಲ ಅಟ್ಟ ಇಡ್ಬೇಕು ಸೆಟ್ಟಿಂಗ್ ಮಾಡ್ಬೇಕು ಅದನ್ನು. ಐಟ್ ಹಾಂ ಆಟ ಇದು ಆಕೈತೆ ಆಟ ಇದು ಎರಲದ ಕರೆಕ್ಟ್ 40 ಆಕೈತಿ. 40 ಐತ್ರಿ ತೆಗೀರಿ ನೋಡೋಣ ಅವ್ರಿಗೆ. ಸ್ವಲ್ಪ ಕಡಿಮೆ ಭಾಳ ಆಗೈತೆ ಇಲ್ಲಿ ಹಾಳು ಹಾಕೋಣ ನೋಡೋಣ. ಹೊಳ್ ರಿಪ್ರೆಸ್ ಮಾಡೋಣ ಆದ್ರೆ 3 2 ಹೊಳ್ ಊದು ಬಿಡತ್ತೆ ಉಲ್ಟದ. ಹಾಂ ಈಗ ಹಾಕೋಣ ಈಗ. ಹಾಂ ಈಗ ಹೇಗೆ ಹಾಕೋಣ ಈಗ ಇಡಿ ಟೈಮ್ ನಾನು ಮೊಬೈಲ್ ತಗೊಂಡಿಂದ ಟೈಮ್ ನೋಡು ಎಷ್ಟೈತೆ ನೋಡು ಟೈಮ್. 1:16 ಆಗಿದೆ ಈಗಿನ. ಆಯ್ತು 4 ಹೋಗ್ಯಾವ ನಾವು ಬೇಕಾದ್ರೆ 4 ತಕ್ಕ ಹೋಗೋಣ. ಜಾಕ ಮಾಡೋದು ಜೊತೆ ಎವ್ರದ್ದು ಹಾಕೈತಿ ಬಂದಿದ್ದ ಜಾಗ ಗೊತ್ತಾಗ್ತದೆ ನನಗೆ. ಏನು ಹಾಗೆ ಹೋಗಿ ಸತ್ ಬೇಕಾದಾಗ ನಡೀತಿ ಚಾ ಸಿಗ್ಲಿಕ್ಕಂದ್ರ ಸಂಗಾತಿ ನೀನು ದೂರಾದ ಮೇಲೆ ಬದಕಿದ್ದು ಹಾಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಕ್ಕ ಮತ್ತೆ ಹಾಡ್ತೀರಿ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಲಕ್ಷ್ಮೀನಾರಾಯಣ ಹೆಸರಕ್ಕ ಬಂದಿದ್ದಕ್ಕೆ ಹಾಡು ಅಲ್ಲಣ್ಣ ಭಾರಿ ಹೆಲ್ಪ್ ಮಾಡ್ತಾನೆ ಪಾಪ. ಹೋಗ್ಬಿಡುದಟ್ಟೆ ಹೋಗ್ಬಿಡುದ ಅಣ್ಣ. ಇದೊಂದು ಕೊಡೋಣ ಸ್ವಲ್ಪ ರೆಡಿ ಮಾಡಿ ಮಾಡಕ್ಕೆ ಬರ್ತದೆ. ಬೈ ಸೊಗಾಸಿ ಬನ್ನಿ ಆರಾಮ್ಸೆ. ಈಗ ಇರ್ಬೇಕಲ್ಲ ನಡೆಯುತ್ತ ಎಲ್ಲ ಚಪ್ಪಲ್ ಬಿಡುದು ಚಪ್ಪಲ್ ಹಾಕೊಳ್ಳೋ ಅದೇ ವಜ್ ಬಿಡಾತಿರ ನನಗೆ. ಚಪ್ಪಲ್ ಬಿಡಾಮತಿ ನಾನು ಇಲ್ಲ ಕೆಳಗೆ ಬಿಡ್ತೀನಿ ನಾನು ಒಳ್ಳೆ ಹಾಕೋತೀನಿ ಏನು ಸಿಗಾಗ್ತಿಲ್ಲ. ನೋಡು ಅಲ್ಲಿ ಅಣ್ಣಾರ ನೋಡು ಅಲ್ಲಿ ಅಣ್ಣ ನಾನು ನಿಮ್ಮ ಅಭಿಮಾನಿ ಅಣ್ಣ. ಒಂದು ಸೆಲ್ಫಿ ತಗೊಂಡು ಬಾ. 1:50 ಇರು ಟೈಮ್ ಪಾಸ್ ಮಾಡಕ್ ಟೈಮ್ ಇಲ್ಲ. ಎಲ್ಲ ಕಚ್ಚಿ ಬಿದ್ದವಲ್ಲ ಅದರದೇ ಪರಿಣಾಮ. ಬಿಜಾಪುರ ಇಲ್ಲಿ ಬಿಟ್ರೆ ಚಹಾ ಕುಡಿಯಕ್ಕೆ ಬಂದಿವಿ. ಚಹಾ ಕುಡಿಯಕ್ಕೆ ಯಾವ್ರಿದು ಯಾವ ಬೋರ್ಡ್ ಇದು? ಹಾಂ ಕುಷ್ಟಗಿ ಬಿಜಾಪುರದ ಇಲ್ಲಿ ಮಟ್ಟ ಕುಷ್ಟಗಿ ಮಟ್ಟ ಚಹಾ ಕುಡಿಯಕ್ಕೆ ಬಂದಿವಿ ಬರೀ ಕಾರ್ ತೊಗೊಂಡು. ಫುಲ್ ನಿದ್ದೆ ಬರಾಕತ್ತದ. ಒಂದು ಕಪ್ ಚಹಾ ಕುಡಿದು ಹೋಗಿ ಎಲ್ಲರೂ ಸ್ಟೇ ಆಗೋಣಂತ. ಸೊ ಫುಲ್ ಎಲ್ಲ ಗಾಡಿ ಪಾರ್ಕಿಂಗ್ ಮಾಡಿ ಚಹಾ ಅಂಗಡಿ ಸಂಬಂಧ ಅಲ್ಲದಾವ ಅಲ್ಲದಾವ. ಸೊ ಶಕ್ತಿನಂತ ಸ್ಟೇಟ್ಯೂನಾಗಿರ್ರಿ. ಸೊ ಇಲ್ಲಿ ಕುಷ್ಟಿಗೆ ಬಂದು ಈಗ ಚಹಾ ತೊಗೊಂಡೇವಿ. ಸೊ ಚಹಾ ಕುಡ್ದು ಗಾಡಿ ತೊಗೊಂಡು ಮತ್ತು ನಾವು ಈ ಸೀದಾ ಅಲ್ಲಿ ಸ್ವಲ್ಪ ಅಂಜನಾದ್ರಿ ಸೈಡ್ ಸ್ವಲ್ಪ ಅಲ್ಲೆಲ್ಲ ಸ್ಟೇ ಆಗ್ಬೇಕಂತ ಮಾಡೀವಿ. ಏನಾಗುತ್ತೆ ಅಂತ ತೋರಿಸ್ತೀನಿ ಸ್ಟೇಟ್ಯೂನಾಗಿರಿ ಅಂತ. ಈಗ ಟೈಮ್ ಎಟ್ಟಾಗ್ಯದ 2:30 3 ಆಗಿರ್ಬೇಕು ಈಗ ಮೇ ಬಿ. ಹೌದೇನಪ್ಪ
ಆವಾಜ್ ಹಚ್ಚಿ ಬಿಡು. ಹಾ ರಾವಣ ಮಾತು ನನ್ನವಳು ಮೌನಾದ ನನ್ನವಳು ಜಲ್ಲ ಅಂತೈತೆ ಕಣ್ಣು ಹೊಡಿತಾಳೆ ನನ್ನೋಡಿಗೆ ಜಂಗಲ್ ಕಣ್ಣು ಅಂತಾಳೆ ಮಾತು ನನ್ನವಳು ಮೌನಾದ ನನ್ನವಳು ನೀನು ನನ್ನವಳು ಮೌನಾದ ನನ್ನವಳು. ಸೊ ಅಲ್ಲೊಂದು ಟೆಂಟ್ ರೆಡಿ ಆಗ್ಯದ. ಸೊ ಇಲ್ಲೊಂದು ಟೆಂಟ್ ಅದ. ಸೊ ಆ ಟೆಂಟ್ ಹಾಕಿ ಇಲ್ಲೇ ಸ್ಟೇ ಆಗ್ಬಿಟ್ಟು ಮಾಡೀವಿ ಟೋಲ್ ಬಲ್ಲಿ. ಸೊ ಯಾಕಂದ್ರೆ ಮುಂಜಾನೆ ಎದ್ದು ಸೀದಾ ಮತ್ತು ಅಂಜನಾದ್ರಿ ಹೋಗಕ್ಕೆ ನಮ್ಗೆ ನಿಯರ್ ಆಗುತ್ತೆ. ಸೊ ಯಾಕಂದ್ರೆ ಟೈಮಿಗೆ 3 ಆಗ್ಯದ. ಸೊ ಒಂದು 2-3 ತಾಸು ರೆಸ್ಟ್ ಮಾಡಿ ಆಮೇಲೆ ಗಾಡಿ ತೊಗೊಂಡು ಸೀದಾ ಕಾರ್ ತೊಗೊಂಡು ಹೋಗಕ್ಕೆ ಅಲ್ಲದ ಕಾರ. ಸೊ ಇಲ್ಲಿ ಟೆಂಟ್ ಅದ, ಇಲ್ಲಿ ಟೆಂಟ್ ಅದ. ಭಾಳ ಹಾಂ ಅಲ್ಲ ಹಾಂ ಇಲ್ಲಿ ಒಂದಕ್ಕೆ ಇರಲ್ಲ ಇಲ್ಲಿ ಮ್ಯಾಗಿನ ಹಾಂ ಕರೆಕ್ಟ್ ಅದು. ಹಾಂ ಬೇಡಣ್ಣ ಅಳಗಾಡ ಬಡ್ದತ್ತು. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಈಗ ಹೊಸಪೇಟೆಯಿಂದ ಫುಲ್ ಪ್ಯಾಕಪ್ ಆಗೈತೀವಿ. ಯಾಕಪ್ಪ ಅಂದರೆ ಈಗ ಸನ್ರೈಸ್ ಆಗೋಟಿಗೆ ನಾವು ಹೋಗ್ಬೇಕಂತ ಮಾಡೀವಿ. ಅಂಜನಾದ್ರಿ ಟೆಂಪಲ್ಗೆ ಇರ್ಬೇಕಂತ ಮಾಡೀವಿ. ಸೊ ಎಲ್ಲಾದ್ರೂ ಪ್ಯಾಕಪ್ ಆಗೈತದ. ಸೊ ಎಲ್ಲ ಕ್ಯಾಂಪ್ ಟೆಂಟ್ ಎಲ್ಲ ತೆಗ್ದೇವಿ. ಸೊ ಈಗ ಬಿಟ್ಟೆ ಅಂದ್ರೆ ಸೀದಾ ಹೊಸಪೇಟೆ ಅದೇ. ಈಗ ಹೊಸಪೇಟೆ ಸೀದಾ ಅಂಜನಾದ್ರಿ ಹೋಗಿ ಸಿಗ್ತೀವಿ ಒಂದು ಲಿಕೇಶನ್ಸ್ ಬಾಯ್. ಯಾವ್ರಣ್ಣ ಯಾವ್ರಿ ಬಾಗಲಕೋಟ್ರಿ? ಹಾಂ ಬಾಗಲಕೋಟೆ. ನಮ್ದು ಬಿಜಾಪುರ. ಅಲ್ಲಿ ಬಿಜಾಪುರ ಲೋಕಲ್ ಬಾಳ್ಕೊಟ್ರಿ. 220 ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ನನ್ನ ಆದರೂ ಮರೆತೇ ಇಲ್ಲ ನಾನಿನ್ನ ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ ರೆಪ್ಪೆಯ ಮುಚ್ಚದೆ ನಿನ್ನನೆ ನೋಡುವೆ ಖುಷಿಯಾಗಿದೆ ಏಕೋ ನಿನ್ನಿಂದಲೇ ನಾನು ಚೇರ್ ಹಾಕೊಂಡು ಮೀಟಪ್ ಮಾಡತ್ತಾರ. ಮೀಟಪ್ ಸೊ ಸನ್ರೈಸ್ ಆಗತ್ತದ ಈಗ ಅಲ್ಲಿ. ಸೊ ಇಲ್ಲಿ ವಾಟರ್ ಫಾಲ್ಸ್ ಅದ ಎಲ್ಲತ್ತದ ನೀರ. ಸೊ ಇಲ್ಲೇ ದಂಡಿ ಕೂತ್ ಜಳಕ ಮಾಡಂತ. ನಾನೊಂಥರ ಅಲೆಮಾರಿ ನೀನೊಂಥರ ಸುಕುಮಾರಿ ಶುರುವಾಗಿದೆ ಪ್ರೀತಿ ಲಗೋರಿ ಮರೆತೋಗಿದೆ ಮನೆದಾರಿ ಬಾ ತೋರಿಸು ದಯ ತೋರಿ ನಿನಗೆಂದು ನಾನು ಸಾರಿ ಫುಲ್ ಸನ್ರೈಸ್ ಅದ. ಸನ್ರೈಸ್ ಆಗ ಎಲ್ಲ ವಿಷಾಡಕತ್ತೀವಿ. ಬರ್ತೈತೆ ಅಣ್ಣ, ಬಟ್ ಬ್ಯಾಡ ಸೇಫ್ಟಿ ಇರಲಿ. ಯಾಕೆ ಮೊಸರು ಗೀಚರ ಅಂಜಿಕೆ ಕೊಟ್ಟಾರ. ಕಿರಿಕಿರಿ ಬೇಡ, ಕಿರಿಕಿರಿನೇ ಬೇಡ. ಅವನು ಇಲ್ಲಿ ದೊಡ್ಡ ಮೊಸರು ತ್ಯಾಗ್ ತಿರ್ಗಿಡ್ಸ್ಬೇಕು ನಾವು. ಸೊ ಎಲ್ಲ ಇಶಾಡದಂತ್ರ ಆಗೈತಿ. ಇಶಾಡತ್ತಾರ. ಸೊ ಇಶಾಡ್ಕೊಂಡು ಹಾಂ ಪದ್ಧಶೀಲಂತರು ಜಳಕ ಐತ ಫುಲ್ ರೆಡಿ ಆಗೈತೆ ನಾವಂತರು. ಸೊ ಈ ಥರ ಅದ ನೇಚರ್. ಈ ಕಡೆ ಈ ಸೈಡ್ ಹೋದ್ರೆ ಸೊ ವ್ಯೂ ಅಂತರೂ ಅದ. ಇಲ್ಲೇ ಇಶಾಡಿ ಸ್ವಲ್ಪ ದಂಡಿ ಕೂತು ಜಳಕ ಮಾಡಿದೇವಿ. ಸೊ ಬೋಟಿಂಗ್ ಗೀಟಿಂಗ್ ಅದ ಇಲ್ಲಿ. ಸೊ ಏನಪ್ಪ ಅಂದ್ರೆ ಪದ್ಧಶ್ರೀ ಜಳಕಂತ್ರ ಆಗ್ಯದ. ಪದ್ಧಶ್ರೀ ರೆಡಿ ಆಗೀವಿ. ಈಗೇನಿಲ್ಲ, ಸೀದಾ ದರ್ಶನಕ್ಕೆ ಹೋಗೋದು. ಸೊ ಅಲ್ಲಿ ಬಾಳೆಹಣ್ಣು ಅಂತ ಥರ ನಾವು ಲಕ್ಷ್ಮೀಕಾಂತನಾರ. ಸೊ ಒಂದು ಬಾಳೆಹಣ್ಣನ್ನು ತಿಂದು ಸೊ ಇದಕ್ಕೆ ಹೋಗ್ಬಿಡೋಣಂತ. ಇದು ಕಾರ್ ಬರತ್ತಲ್ಲ. ಸೊ ಒಂದು ಬಾಳೆಹಣ್ಣು ತಿಂದು ಮತ್ತು ನಾಷ್ಟ ಆಮೇಲೆ ಮಾಡಕ್ಕೆ ಕೊಡುತ್ತಂತ. ಈಗ ಎಲ್ಲ ಮೊಬೈಲ್ ಅಲ್ರಿ. ಜಳಕಂತ್ರ ಐತೆ ನಿಮ್ದೆಲ್ಲಿದ್ದಾನ? ಇಲ್ಲ ಅಲ್ಲಿ ಎದ್ದಾಡ್ದಾರ ನಡೀತಿದ್ವಾ?
ಸೊ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದೇವಿ. ಸೊ ನಮ್ಮ ಡಾಲಿನ ಯಾವತ್ತೂ ಮುಂದಿರ್ತಾರೆ ಜೀವನದಾಗ. ಅದ ನಮ್ಮ ಮುಂದಿರುತ್ತೆ. ಸೊ ಅಲ್ಲದ ನಮ್ಮ ಹನುಮಪ್ಪ ಗುಡಿ ಈಗ ಏರ್ಬೇಕು. ಇಲ್ಲಿಂದ ಹಾಂ ರೀ ಶನಿವಾರ ರಶ್ ಇರ್ತಲ್ರಿ. ಹಾಂ ಬಿಜಾಪುರ ರೀ. ಹಾಂ ರೀ ಬಿಜಾಪುರ, ಬಾಗಲಕೋಟೆ, ಹುಬ್ಬಳ್ಳಿ, ಚಿಕ್ಕೋಡಿ ಇವರೇ ಜಾಸ್ತಿ ಬರೋದು. ಬಿಜಾಪುರದವ್ರು ಬಂದ್ರೆ ಮಾತ್ರ ತೆಂಗಿನಕಾಯಿ ಮಾತ್ರ ಪಕ್ಕ ತಗೊಂತಾರೆ. ಸೊ ಈಗ ಹತ್ಬೇಕು ಇಲ್ಲಿಂದ ಅಲ್ಲಿಂದ ಗುಡ್ಡ. ಸೊ ಇಲ್ಲದ ಅಂದಾದ್ರಿ ಫಸ್ಟ್ ಟೈಮ್ ನಾವು ಬಂದಿದ್ದೆ. ಸೊ ಸ್ವಲ್ಪ ಬೈಕ್ ತರ್ಬೇಕಂತ ಮಾಡಿದ್ದೆ. ಸೊ ಅದು ಈಗ ಬಿಸಿಲು ಸಂಬಂಧ ಬಿಟ್ಟು ಬಂದೀವಿ. ಸೊ ಅದಕ್ಕೆ ಕಾರ್ ತೊಗೊಂಡಿವಿ. ನೆಕ್ಸ್ಟ್ ಟೈಮ್ ಅನ್ಸೋದಾಗ ಬೈಕ್ ತೊಗೊಂಬರ್ತೀವಿ. ಇಲ್ಲಿ ಮಂದಿ ಅಂತೂ ಸ್ವಲ್ಪ ಬೇಸಿ ಅದ. ಸೊ ಇಲ್ಲಿ ಕಾಯಿ ತೊಗೊತಲತ್ತಾರ ಅವರು. ಸೊ ಯಾಕಂದ್ರೆ ನಮ್ಮ ಆಲ್ರೆಡಿ ಬಣ್ಣಾರ ಅವ್ರು ಬುಕ್ ಮಾಡಿಬಿಟ್ರೆ ಬಿಟ್ರಿಗೆ ನಮ್ಮಲ್ಲಿ ತೊಗೊಬರತ್ತಂದ್ರೆ. ಸೊ ಆಯ್ತು ತೊಗೊಂತೇವೆ ಅಲ್ಲಿ. ಸೊ ಹಾಗೆ ಅವ್ರ ಕಡೆ ಹೊಂಟೀವಿ. ಸೊ ಇದು ಮೆಟ್ಲ ಮಂಡಿ ಊರು ಹೇಳ್ಬೇಕು. ರಾಹುಲಣ್ಣ ಯಾಕಡೆ ಹೋಗೋದಣ್ಣ ಈಗ? ಸೊ ಶ್ರೀರಾಮಮೂರ್ತಿ ಅದಿಲ್ಲಿ. ಅಯ್ಯವ್ವ ಜೈ ಶ್ರೀರಾಮ್. ಜನುಮ ಜನುಮದ ಸಾಗರದಲ್ಲಿ ರಾಮನೇ ಆದಿ ರಾಮನೇ ಹಾದಿ ಪ್ರೇಮ ಸುಧೇನು ಬೀರುವ ಮೂರ್ತಿ ರಾಮನೇ ಕೀರ್ತಿ ರಾಮನೇ ಸ್ಫೂರ್ತಿ ರಾಮ ಸಿತಾರ ಅಚಲ ಚರಿತೆ ಸುಂದರ ಕಾವ್ಯವೇ ಸುಂದರ. ಕಾಕ ಪವನಪುತ್ರ ಹನುಮಾನಿಗೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಒಂದೆರಡು ಸ್ಟೆಪ್ ಮುಂದೆ ಈಗ ಈಗ ಹೆಂಗಂದ್ರೆ ಹಂಗಲ್ಲ ಅರ್ಧ ಬಂದಿ ಇಲ್ಲ ಯಾವಿಲ್ಲ ಅರ್ಧ ಅಲ್ಲಿ ಗಿರಾನಿಲ್ಲ 100ಕ್ಕೆ ಒಂದು 20% ಬಂದಿ. ಕಾಕ ಅಯ್ಯವ್ವ ನಮಗೆ ಮಿಕ್ಕೈತಿ. ಸೊ ಏರ್ತೀವಿ ನಮ್ಗೆ ಐತಿ. ಜೈ ಶ್ರೀರಾಮ್. ಸೊ ಸಂಕಲ್ಪ ಅವರು ರೆಸ್ಟ್ ಮಾಡತ್ರು. ಹಾಂ ಪವನಪುತ್ರ ಹನುಮಾನಿಗೆ ಜೈ. ಸ್ವಲ್ಪ ಎಲ್ಲಾರು ಕೈ ಹಾಕ್ರಿ ಸೈಡ್ ಹಾಕನ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮೆಕ್ಕೆ ನನಗರೆ ಅವನ ಎಲ್ಲಿ ಹಿಡ್ದಿ ಅವರು ಮುಂದೆ ನೋಡಿ ಹಿಡಿಯೋಣ ಸ್ಟಿಕ್ ಹೋಗಿ ಚಲೋ ಅದ ಇಲ್ಲ ಚಲೋ ಅದ ಇಲ್ಲಿ ಫುಲ್ ತೊಗೊಂಬಿಡ ಅದಕ್ಕೆ ಇಲ್ಲ ಮಾಡ್ತಾರೆ ಬಾಬು ನೆಕ್ಸ್ಟ್ ಇವತ್ತು ಫಿಕ್ಸ್ ಮಾಡ್ತಾರೆ. ಲಕ್ಷ್ಮಿ ಆದವ್ರ ರಮೇಶ ಕೊಂಡು ಬರ್ರಿ ಒಂದು 2 ನಿಮಿಷ ಕೊಡಮ್ಮ ಬ್ಯಾಕಪ್ ಹೆಂಗದಿಲ್ಲ ಹನುಮಂತ ಅಲ್ಲೇ ಬೇಟ ಅದಲ್ಲ ನಮ್ಗೆ ಅಲ್ಲೇ ಬೇಟ ಅದು
ಸಾಕು ಬೈ ಇಟ್ಟು ಬಿಡ ಬೈದಿರತ್ತಂದ್ರೆ ಹನುಮಂತ ಬೈ ಸುಸ್ತಾಗ್ಯದ. ರಾಹುಲ್ ನಾವು ಮಾಟಿ ಬಿಟ್ಟು ಕುಂಡ್ರಾಕ. ಸೊ ನಾವು ಕುಂಡ್ರಬೇಕು, ಕುಂದ್ರಲಿಕ್ಕೆ ವಾಯ್ತದ ನಮಗೂ. ಅಯ್ಯವ್ವ ಕೆಸವ ಅದ ಯಾರಪ್ಪ ಕಟ್ಟಿನ ಬಸದ ಅಂಕಲಪ್ಪಣ್ಣ ಅಲ್ಲೇ ಕೂತ್ಬಿಟ್ರು. ಇಂಟಿಷನ್ ಅಲ್ಲಿ ಕೂತ್ಬಿಟ್ರು. ಸೊ ಒಂದು ದಿವಸ ಅಲ್ಲೇ ಅದಾರಲ್ಲ ಬರತ್ತಾರ ಲಕ್ಷ್ಮೀಕಾಂತ ಅನ್ನೋದು. ಸೊ ಮ್ಯಾಗಿ ಇವಂತೂ ಹಿಂಗೆ ಅದ. ಸೊ ಫುಲ್ ಕೆಳಗೆ ಪಾತಾಳ ಅದ. ಇಷ್ಟೆಲ್ಲ ಫುಲ್ ಕಲ್ಲು ನೋಡಿರ್ತೀವಿ ನೋಡಿ, ಬರೀ ಕಲ್ಲದವು. ಸೊ ಅಲ್ಲಿ ಗುಡ್ಡ ಇಲ್ಲಿ ಫೈನಲಿ ದರ್ಶನ ಮಾಡಕ್ಕೆ ಬಂದೇವಿ. ಸೊ ಬರ್ಬೇಕಾದ್ರೆ ಭಾಳ ದಿನ ಆಸೆ ಇತ್ತು. ಸೊ ಫೈನಲಿ ಬಂದೀವಿ. ಸೊ ಯಾಕೆ ಆಸೆ ಇತ್ತಪ್ಪ ಅಂದ್ರೆ ಗಾಡಿ ತೊಗೊಂಬರ್ಬೇಕಿತ್ತು. ಸೊ ಅದು ಸ್ವಲ್ಪ ಬಿಸಿಲಾಗಿ ಸಂಬಂಧ ಗಾಡಕ್ಕೆ ಕಾರ್ ಗಾಡಿ ಮೇಲೆ ಬಂದೀವಿ. ಸೊ ನೆಕ್ಸ್ಟ್ ಮಾನ್ಸೂನ್ ಏನಿತ್ತಲ್ಲ, ಸೊ ಅವಾಗ ನಾವು ಬೈಕ್ಸ್ ತೊಗೊಂಡು ಬರ್ತೀವಿ. ಸೊ ಲಕ್ಷ್ಮೀಕಾಂತನ ವಿಡಿಯೋ ಮಾಡತ್ತಾರೆ ಫುಲ್ ಮಿಕ್ಕದ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಸೀದಾ ದರ್ಶನ ಮಾಡಿಕೊಂಡು ಸೀದಾ ಮತ್ತು ನಮ್ಮ ಪ್ರಯಾಣ ಚಾಲು ಮಾಡೋಣ ಅಂತ ಸಿಗ್ತೀನಿ ಅಂತ. ಸ್ಟೇಟುನಿಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ಜನುಮ ಜನುಮದ ಸಾಗರದಲ್ಲಿ ರಾಮನೇ ಆದಿ, ರಾಮನೇ ಹಾದಿ, ಪ್ರೇಮ ಸುಧೇನು ಬೀರುವ ಮೂರ್ತಿ, ರಾಮನೇ ಕೀರ್ತಿ, ರಾಮನೇ ಸ್ಫೂರ್ತಿ, ರಾಮ ಸಿತಾರ ಅಚಲ ಚರಿತೆ, ಸುಂದರ ಕಾವ್ಯ. ಸೊ ಫೈನಲಿ ದರ್ಶನ ಗಿರ್ಶನ ಎಲ್ಲ ಮುಗೀತು. ಸೊ ಈಗ ನಾವು ರಿಟರ್ನ್ ಹೊಂಟೇವಿ. ಸೊ ಫುಲ್ ರಶ್ ಬಿಟ್ಟದ, ಮಂದಿ ಬಂದೇ ಬರತ್ತಾರ. ಇವಾಗ ರಶ್ ಭಾಳ ಆಯ್ತು. ಜೈ ಡಾಲಿ ಧನಂಜಯಗೆ ಜೈ, ಡಾಲಿ ಪ್ರದೀಪ್ ಅವರಿಗೆ ಜೈ. ಅವನೈತಿ ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಕಲ್ಲಿರ್ಬೇಕಾಯ್ತಲ್ಲ ಕೋಲ್ಡ್ ಸೊ ಫೈನಲಿ ಅಲ್ಲೆಲ್ಲ ಇಳಿದು ಬಂದ. ಇಲ್ಲೊಂದು ಸುಮ್ಮ ಲಿಂಬು ಶರಬತ್ತ ಒಂದು ಸೋಡಾ ಕುಡಿಬೇಕಂತ ಬಂದೇವಿ. ಸೊ ಇಲ್ಲಿಂದ ಇಲ್ಲೇ ಅದ. ಸೊ ಒಂದು ಲಿಂಬು ಶರಬತ್ತ ಸೋಡಾ ಕುಡಿದ್ರೆ ನೆಕ್ಸ್ಟ್ ಮಾತು ನೋಡೋಣ ಏನು ಪ್ಲ್ಯಾನ್ ಅದ. ಯಾಕೆ ಫುಲ್ ಸುಸ್ತಾಗಿದೆ ಈಗ. ಸೊ ಲಿಂಬು ಶರಬತ್ ಕುಡಿದು ಫುಲ್ ಬಿಸಿಲದ. ಸೊ ಅಂಜನಾದ್ರಿ ದರ್ಶನ ಹತ್ರ ಮುಗಿಸ್ಕೊಂಬಂದೀವಿ. ಸೊ ಈಗ ಬಂದ ಇಲ್ಲೊಂದು ಸೋಡಾ ಕುಡೋದು ಮತ್ತು ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಬೇಕು ಮಾಡೀವಿ. ಸೊ ಫುಲ್ ಟೈರ್ಡ್ಗೆ ಕುಡೋದು ನೆಕ್ಸ್ಟ್ ಅಂತ. ಸೊ ಫೈನಲಿ ಅಂಜನಾದ್ರಿ ದರ್ಶನ ಅಂತ ಮುಗಿಸ್ಕೊಂಡಿವಿ. ಸೊ ಈಗೆಲ್ಲ ಹೊಂಟೇವಣ? ಈ ಒಂದು ರೆಸಾರ್ಟ್ ಹೊಂಟಿವಿ. ನಮ್ಮ ಜೀವನ ಅನ್ನೋರು ಬರತ್ತಾರ, ಅವ್ರಿಗೆ ಮೀಟಾಗ ಕೊಟ್ಟಿವಿ ಗಂಗಾವತಿದವರು. ಸೊ ಗಂಗಾವತಿ ಹೊಂಟೇವಿ. ಅವ್ರೊಂದು ಲೊಕೇಶನ್ ಕಳ್ಸ್ಯಾರ, ಆ ಲೊಕೇಶನ್ಗೆ ನಾವು ಎಲ್ಲರೂ ಹೊಂಟಿವಿ ಅಷ್ಟೇ. ಪೀಸ್. ಸೊ ಇದು ಡಸ್ಕ್ ಲಿಟ್ ಟೌನ್ ಅಂತ ರಾಹುಲ್ ಅಣ್ಣಾರದ ದೋಸ್ತರದ. ಸೊ ಹಂಗೆ ನಮ್ಮ ಉತ್ತರ ಕನ್ನಡ ರೈಡರ್ಸ್ ಅವ್ರದ್ದು ಒಬ್ರದದ. ಸೊ ಹಂಗಾಗಿ ಇಲ್ಲೂ ಸ್ಟೇ ಆಗತ್ತೀವಿ. ಸೊ ಅನ್ಕಮಟ ರೆಸ್ಟ್ ಮಾಡಿ ಆಮ್ಯಾಗ ಹಂಪಿ ಹೋಗ್ಬೇಕು ಪ್ಲ್ಯಾನ್ ಅದ. ನೋಡೋಣ ಏನಾಗದಂತ. ಸೊ ಅಲ್ಲಿ ನೋಡ್ರಿ ಭತ್ತ ಅದ. ಈ ಕಡೆ ಎಲ್ಲ ಭತ್ತ ಬೆಳಿತಾರೆ ಜಾಸ್ತಿ, ಫುಲ್ ಭತ್ತ ಅದ. ಸೊ ಎಲ್ಲ ಗುಡ್ಗಾಡದ. ಸೊ ರೆಸಾರ್ಟ್ ಅಂತೂ ಹೀಗದ ಅವ್ರದ್ದು ಅಣ್ಣಾರ್ದ. ಸೊ ಈ ಥರ ಎಲ್ಲ ಸಿಸ್ಟಮೆಟಿಕ್ ಅದ. ಸೊ ಈ ಥರ ಎಲ್ಲ ಸಿಸ್ಟಮೆಟಿಕ್ ಅದ. ಸೊ ಇಲ್ಲೇ ಚಪ್ಪಲ್ ಬಿಡೋನು. ಸೊ ಈ ಥರ ಎಲ್ಲ ಕೂತ ಊಟ ಮಾಡೋಕೆ. ಸೊ ಈಗ ನಾವು ಫೈನಲಿ ಅಲ್ಲಿ ಅಂಜನಾದ್ರಿ ಮುಗಿಸ್ಕೊಂಡು ಹಂಪಿ ಹೋಗಿ ಪ್ಲ್ಯಾನ್ ಇತ್ತು. ಸೊ ಬಿಸಿಲು ಭಾಳ ಇತ್ತು. ಸೊ ಹಂಗಾಗಿ ನಾವು ಹಂಪಿ ಎಲ್ಲ ಕ್ಯಾನ್ಸಲ್ ಮಾಡಿ ಸೊ ಲಾಸ್ಟಿಗೆ ಗವಿಸಿದ್ದೇಶ್ವರ ಒಂದು ಟೆಂಪಲ್ಗೆ ಬಂದು ಹೋಗ್ಬೇಕಂತ ಮಾಡಿದ್ದೀವಿ. ಸೊ ಈಗ ಗವಿಸಿದ್ದೇಶ್ವರ ಟೆಂಪಲ್ ಹೋಗಿ ನಮಸ್ಕಾರ ಮಾಡ್ಕೊಂಡು ಸೊ ಮತ್ತು ನಾವು ಬಿಜಾಪುರ ರೂಟ್ ಹೋಗೋಣಂತ. ಯಾಕಂದ್ರೆ ಹಂಪಿ ಮತ್ತು ನೆಕ್ಸ್ಟ್ ಮಾನ್ಸೂನ್ದಾಗ ಹೋಗ್ಬೇಕಂತ ಕ್ಯಾನ್ಸಲ್ ಮಾಡಿದ್ದೀವಿ ಈಗ. ಯಾಕೆ ಬಿಸಿಲು ಭಾಳ ಅದ ಬೀಸೋದು ಇಲ್ಲಿ ಇದು ಸೈಡ್. ಸೊ ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡೋದು ಅಷ್ಟೇ. ಅಣ್ಣಾರು ಫ್ರೆಶಪ್ ಆಗತ್ತಾರೆ ಈಗ. ಎಷ್ಟು ಬೆಳಗ್ಗೆ ಹೆಣ್ಸಮ್ ಅದ ನೋಡ್ರಿ. ಬ್ಯಾಕ್ ನೀರು ಹೋಯ್ತಿಲ್ಲ ಹೋಗ್ತಾ
ಹಾಕಿನ ರೊಟ್ಟ ಹಾಕಿರಿ ಸ್ಟೆಪ್ ಆಗ್ಯಾವಿ. ಸೊ ಫೈನಲಿ ಗವಿಸಿದ್ದೇಶ್ವರ ಮಠ ಹತ್ರಕ್ಕೀಗ ಸೊ ಬರೀ ಗುಡ್ಡ ಹತ್ತದಾಗತೈತಿ. ನಿನ್ನೆ ಇವತ್ತು ಮುಂಜಾನೆ ಹಿಡಿದು ಅಲ್ಲಿ ಅಂಜನಾದ್ರಿ ಬೆಟ್ಟ ಗುಡ್ಡ ಆ ಸ್ಟೆಪ್ಸ, ಇಲ್ಲಿ ಗವಿಸಿದ್ದೇಶ್ವರ ಸ್ಟೆಪ್ಸ. ಜೈ ಶ್ರೀರಾಮ್. ಅಯ್ಯಪ್ಪ ಸುಡ್ತಾವ, ಬಿಸಿಲು ಭಾಳ ಅದಪ್ಪ ಈ ಸೈಡ್. ನಮ್ಮ ಸೈಡ್ ಚಲೋ, ಬಿಜಾಪುರ ಅಂತ ಭಾಳ ಪಾಡು ಇಲ್ಲಿಕ್ಕಿಂತ ಅಲ್ಲಿ. ಡಿಸೈನ್ ಹಂಗೆ ಇದ್ದಂಗೆ ಐತ್ರಿ ನಾವು. ಸೊ ಇಲ್ಲಿ ಇಷ್ಟ ಇದು ಅದು ಗವಿ ಮಠದಾಗ ಇಷ್ಟು ಇದ್ರಾಗ ಐದು ಹೋಗ್ಬೇಕು. ಸಣ್ಣ ಬಾಗ್ಲ ಸೊ ಮಿನಿ ಕೇದಾರ್ನಾಥ್ ಸೇಮ್ ಹೆಂಗದಲ್ಲ ಹಂಗೆ ಅದಿದ್ದೆವು. ಸೊ ಕೊಪ್ಪಳದಾಗ ಅದ. ಸೊ ಇದಟ್ಟು ನಮಸ್ಕಾರ ಮಾಡ್ಕೊಂಡು ಸೀದಾ ನೆಕ್ಸ್ಟ್ ಸ್ಟಾಪ್ ಬಿಜಾಪುರ ಹೋಗ್ಬಿಡುನು. ಯಾಕಂದ್ರೆ ಟೈಮು ಭಾಳ ಇದೆ, 4 ಆಗ್ಯದ ಈಗ ಇದಕ್ಕೆ ಹೆಚ್ಚು ಕಮ್ಮಿ ಕೊಪ್ಪಳ ಬಿಟ್ಟರೆ 5, 6, 7, 8, 9 ಮ್ಯಾಕ್ಸಿಮಮ್ ರೀಚ್ನ ಇರ್ತೀವಿ. ಸೊ ಅಲ್ಲಿ ನಮ್ಮ ಆಂಜನೇಯ ಹಿಡಿದಾರ ನೋಡಿ, ಮುಂದೆ ತೋರಿಸ್ತೀನಿ. ಯಾಕಂದ್ರೆ ಸ್ವಲ್ಪ ಇಲ್ಲಿ ಸ್ವಲ್ಪ ಮನೆ ಇದ್ದಂಗೆ ಅದಲ್ಲ, ಸೊ ಅದಕ್ಕೆ ಕಾಣಿಸ್ತಾರೆ ಅಷ್ಟೇ. ಅಲ್ಲಿ ನಮ್ಮ ಡಾಲಿ ಅವ್ರು ಪಿಕ್ಚರ್ ತಗೊಳತ್ತಾರೆ. ಮತ್ತು ತಗೊಂಡು ಭಕ್ತರು ನಮ್ಮ ಡಾಲಿ ಅವರು ಮತ್ತು ಧನಂಜಯ ಅವ್ರು ಭಕ್ತರು ಅವರು. ಸೊ ಮಿನಿ ಕೇದಾರ್ನಾಥ್ ನೋಡ್ರಿ ಇದು. ಯಾರಾದ್ರು ಅಷ್ಟೇ ಮಾಡ್ಕೊಂಬಿಡ್ರಿ ಇಲ್ಲಿ. ಇಲ್ಲ ನೋಡ್ರಿ, ಬಾಸ್ ಇಸ್ ದ ಬ್ಯಾಕ್